ಅಲ್ಲ, ಇವರು ಕೊಟ್ಟಿರೋ ಬದನೆಕಾಯಿ ಮರ್ಯಾದೆ ನನಗೂ ಗೊತ್ತು. ಅವಾಗಿಂದ ನಿಮ್ಮ ಮುಂದೆ ಹೆಂಗ್ ಮಾತಾಡ್ತಾರೆ ಅವನು ಇವನು ಅನ್ಕೊಂಡು. ಅಲ್ಲೂ 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 ಕಿತ್ತಿ ಎಣಿಸ್ಕೊಳಕ್ ಕೊಟ್ಬಿಡ್ತೀನಿ. ನೋಡಿ ನೋಡಿ, ಸರಿಯಾಗಿ ಇದು ಇದು ಮಾತಾಡು. ಇದು ಮಾತಾ ಇವ್ರೆ. ನೀವು ಮಧ್ಯದಲ್ಲಿ ಇದ್ದೀರಲ್ಲ, ಹೇಳಿ. ಬದನೆಕಾಯಿ ಇನ್ನೇನ್ ಮತ್ತೆ? ನೀವು ಸಾರ್ ಪಾರ ಅಂತ ಮಾತಾಡ್ಬೇಡಿ, ಮಂಡ್ಯ ಭಾಷೆಲಿ ಸರಿಯಾಗಿ ಕೂಗಿರಿ. ಅವಾಗ ಮುಚ್ಕೊಂಡ್ ಮಡಗ್ತಾನೆ ಫೋನು. ಏನ್ ಮುಚ್ಕೊಂಡು? ಏಯ್ ಬೇಡ, ಬಿಟ್ಕೊಂಡಿದ್ರಲ್ಲಿ ಬಂದು ಕುಂಬಳಕಾಯಿ ಹೊಡಿರಿ. ನಮಸ್ಕಾರಗಳು ಎಲ್ಲ ನಗೋ ಮುಗ್ಧ ಮನಸ್ಸುಗಳಿಗೆ. ನಿಮ್ಮ ಆಚೆ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್. ಸಕ್ಕದಾಗಿರೋ ಇವತ್ತಿನ ಈ ಒಂದು ಟ್ರ್ಯಾಪಲ್ಲಿ ನೆನ್ನೆ ತಾನೇ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಗಿದೆ. ಇದರ ಸ್ಪೆಷಲ್ಲು ನಾವಿವಾಗ ಒಬ್ಬರು ಕಾಲ್ ಮಾಡ್ತಾ ಇದ್ದೀವಿ. ಇವ್ರ ಹೆಸರು ಬಂದು ಉಷಾ ಅಂತ. ಇವ್ರ ಹಸ್ಬೆಂಡ್ ಇವ್ರ ನಂಬರ್ ಕಳಿಸಿದ್ದಾರೆ ಸಕ್ಕತ್ತಾಗಿ ಟ್ರ್ಯಾಪ್ ಮಾಡಿ ಅಂತ. ಸೊ ಬನ್ನಿ, ಇದೀಗ ನಾವು ಕಾಲ್ ಮಾಡುವ ಉಷಾ. The person you have called is speaking to someone else. ಹಲೋ, ಹೇಳಿ. ಇದು ಉಷಾ ಅವರ ಮಾತಾಡೋದು? ಉಷಾನೇ ಮಾತಾಡೋದು. ಯಾರು ಹೇಳಿ? ಹೇಳ್ತೀನಿ. ಈಗ ಫೋನ್ ಬಿಸಿ ಬರ್ತೈತಲ್ಲ, ಯಾರು ಫೋನ್ ಲೈನಲ್ಲಿ ಇದ್ದಿದ್ದು? ನಂಗೆ ಯಾರಾದ್ರೂ ಮಾಡ್ತಾರೆ, ನಿಮ್ಗೇನ್ರಿ? ಕಾಲ್ ಮಾಡಿದ್ದೀರಾ? ಏನ್ ವಿಷಯ ಹೇಳಿ ಅಷ್ಟೇ. ಒಂದು ನಿಮಿಷ ತಣ್ಣಗಾಗಿ. ಇದ್ಯಾಕೆ ನನಗೆ ಯಾಕೆ ಹಿಂಗೆ ಮಾತಾಡ್ತಾ ಇದ್ರೆ? ಏನಾಯ್ತು? ನಾನು ನೀವ್ ಫೋನ್ ಮಾಡಿದ್ರಿ, ನಾನೇನಂದೆ ಯಾರು ಅಂತ ಕೇಳ್ದೆ. ನೀವ್ ಹೆಸರು ಹೇಳ್ಬೇಕು. ನಾನ್ ಯಾರ ಜೊತೆ ಮಾತಾಡ್ತೀನಿ ಬಿಡ್ತೀನಿ, ಅದ್ ನಿಮ್ಗೆ ಸಂಬಂಧ ಇಲ್ದಿರೋದಲ್ವಾ? ಸುಮ್ಮನೆ ಕೇಳಕ್ಕೆ ನನಗಿದಲ್ಲ. ಸಂಬಂಧ ಗಿಂಬಂಧ ಎಲ್ಲ ಮಾತಾಡಕ್ಕೆ ಹೋಗ್ಬಿಡಿ ದೊಡ್ಡದಾಗಿ. ದಯವಿಟ್ಟು ನಿಮ್ಮ ಕೈ ಮುಗಿತೀನಿ. ಈ ಥರ ಆಡೋ ಬದಲು ನನಗೊಂದು ತೊಟ್ಟು ಏನಾದ್ರು ತಂದ್ಕೊಟ್ಬಿಡಿ. ನನಗೆ ನೆಮ್ಮದಿಯಾಗಿ ಏನಾದ್ರು ಹೊಟ್ಟೋಯ್ತೀನಿ ಏನಾದರೂ. ನನ್ಗೆ ಯಾಕೆ ಹಿಂಗೆ ಸಾಯಿಸ್ತೀರಾ ನೀವು? ಸಾಯಿಸದ್ನ? ಇನ್ನೇನು ನಿಮ್ಗೆ ಸರಿ. ಈಗ ನಿಮ್ಗೆ ಏನಾಗ್ಬೇಕು ಅಂತ ಹೇಳಿ. ಮಳೆ ಬರ್ತಾ ಇತ್ತು, ಸುಮ್ನೆ ನಾನು ನೆನ್ಕೊಂಡು ಮಾತಾಡ್ತಿದ್ದೀನಿ ಸೈಡಲ್ಲಿ. ನಿಮ್ಗೆ ಏನಾಗ್ಬೇಕು ಹೇಳಿ? ಯಾರು ಬೇಕು? ಇಲ್ಲೇನು ಬಿಸಿಲು ಹೊಡಿತೈತಾ? ಇಲ್ಲೂ ಮಳೆನೇ ಇಲ್ಲಿ. ನಾನು ಒಂದು ಹೇಳೋದು, ಕಂಡವರು ಇದರಲ್ಲಿ ಸಂಸಾರದಲ್ಲಿ ಇದು ಮಾಡೋದು ಬಿಟ್ಬಿಡಿ ನೀವು. ಕಂಡವ್ರ ಸಂಸಾರ? ಹಾಂ. ಅಯ್ಯೋ ಅಪ್ಪ ತಂದೆ, ನಿಂಗ್ ಸಂಸಾರ ಹೆಂಗೆ ಏನು ಅಂತಾನು ಗೊತ್ತಿಲ್ಲ, ನೀನ್ ಯಾರು ಅಂತಾನು ಗೊತ್ತಿಲ್ಲ. ನಂಗೆ ಆ ಬುದ್ಧಿನೇ ಕಲ್ಸಿಲ್ಲ. ನಾನು ಏನ್ ವಿಷಯ ಏನಾಗ್ಬೇಕು ಅಂತ ಹೇಳಷ್ಟೇ. ಇದೇ ಸ್ಟೋರಿ, ಇದೇ ಕತೆ ಹೊಡೆಯೋದು ಎಲ್ರೂ. ಆಯ್ತಾ? ಏನಾಗ್ಬೇಕು ಅಂತ ಹೇಳಿದ್ರೆ ಮರ್ಯಾದೆಗೆ ನಾನು ಹೋಗಿ ಬನ್ನಿ ಅಂತ ಮಾತಾಡ್ತಿದ್ದೀನಿ, ಆಮೇಲೆ ಹೋಗಬಾರೋ ಅಂತ ಮಾತಾಡ್ಬೇಕಾಗುತ್ತೆ. ನಾನು ಅಷ್ಟೇ ತಡ್ಕೊಂಡಿದ್ದೀನಿ. ನನಗೇನು ಹೋಗಲೇ ಬಾರಲೇನಕ್ಕೆ 2 ನಿಮಿಷ ಆಯ್ತಾ? ಇಲ್ಲಿ ನಾನು ಕೇಳೋದೇನಂತಂದ್ರೆ, ಒಬ್ಬ ಮನುಷ್ಯನ್ಗೆ ಎಷ್ಟಿರುತ್ತಲ್ಲೂ ಕೆಪಾಸಿಟಿ, ಅವ್ರವ್ರ ಕೆಪಾಸಿಟಿ. ಅಲ್ಲೂ ಉದುರಿಸ್ಬಿಟ್ಟು ಕೈ ಕೊಟ್ಬಿಟ್ಟು ಎಣಿಸ್ಕೊಳಪ್ಪ ಅಂತ ಅಂತೀನಿ. ಏನ್ ತಿನ್ನೋದು ಹೊಟ್ಟೆಗೆ? ಎಲ್ರು ಏನ್ ತಿಂತಾರ ಅದನ್ನೇ ಏನಾಗ್ಬೇಕು ಹೇಳಿ? ನಂಗೆ ಸುಮ್ನೆ ತಲಾಟೆ ಮಾಡೋಷ್ಟು ಇದಿಲ್ಲ. ನಾನು ಈಗ ತಾನೇ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ಮಳೆಯಲ್ಲಿ. ಸೊ ನಂಗೆ ಇದಕ್ಕೆಲ್ಲ ಟೈಮ್ ಇಲ್ಲ. ಏನು ಎಂಟು ಅಷ್ಟೇ, 2 ಮತ್ತೆ. ಏನೋ ಯಾರ್ ನೀವ್ ಹೇಳಿ? ಪ್ರಭು ಅಂದ್ಬಿಟ್ಟು ಮಾತಾಡ್ತಾ ಇರೋದು. ನೆನ್ನೆಯಿಂದ ನೆಮ್ಮದಿ ಕೊಡ್ತಾ ಇಲ್ಲ ನನಗೆ. ಇಲ್ಲಿ ನನಗೊಂಥರ ನ್ಯಾಯ, ನನ್ನ ಮಕ್ಳಿಗೊಂಥರ ನ್ಯಾಯ ಮಾಡ್ತಾವ್ರೆ. ಇವೆಲ್ಲ ಸರಿ ಬರಲ್ಲ. ಹಲೋ, ನೀವು ಕಾಲ್ ಮಾಡಿರೋದೇ ತಪ್ಪಾಗಿ ಕಾಲ್ ಮಾಡಿದ್ದೀರಾ. ನಿಮ್ ನೆಮ್ಮದಿ ಇಲ್ಲ ಅಂತಂದ್ರೆ ನೀವು ರಾಂಗ್. ಫಸ್ಟ್ ನಂಬರ್ ಚೆಕ್ ಮಾಡ್ಕೊಳ್ಳಿ. ನಂಬರ್ ಕರೆಕ್ಟ್ ಇತ್ತು ಅಂತಂದ್ರೆ ಅವ್ರಿಗೆ ಕಾಲ್ ಮಾಡಿ. ನೀವು ರಾಂಗ್ ಆಗಿ ಕಾಲ್ ಮಾಡಿದ್ದೀರಾ ನನಗೆ. ನಂಬರ್ ಸರಿ ಇದ್ರೆ ನೆಮ್ಮದಿ ಬರ್ತದಾ? ಅಲ್ಲ ರೀ, ನಂಗೆ ಪ್ರಭು ಅನ್ನೋರು ಯಾರು ಅಂತ ಗೊತ್ತಿಲ್ಲ ಅಂತಂದ್ಮೇಲೆ ನೀವು ರಾಂಗ್ ನಂಬರ್ ಕಾಲ್ ಮಾಡಿದ್ದೀರಾ ಅಂತ ತಾನೇ ಅರ್ಥ. ನನಗೆ ಗೊತ್ತು, ಎಲ್ಲಾನು ಅವಳೇ ಹೇಳ್ಕೊಟ್ಬಿಟ್ಟು ಇದೆಲ್ಲ ನಾಟಕ ಆಡಿಸ್ತಿರೋದು ಅವಳೇ ಅಂತ. ನಾನು ಎಲ್ಲರಿಗೂ ಒಂದೇ ಸಲ ಒಂದೇ ಮಾತಲ್ಲಿ ಹೇಳ್ತಾ ಇರೋದು. ನಂಗೆ ತಲೆ ಕೆಟ್ರೆ ನಾನಂತೂ ಮನ್ಸಲ್ಲ. ಯಾರೇಳಿ ಯಾವಳು ಹೇಳ್ಕೊಟ್ಟವಳೆ ನಂಗೆ? ನಾನು ಯಾರ ಮಾತು ಕೇಳೋ ಮಗಳೇ ಅಲ್ಲ. ನಮ್ಮ ಅಪ್ಪ ಅಮ್ಮನ ಮಾತೇ ಕೇಳಲ್ಲ. ನಾನು ಹೇಳಿದ್ದೆ ರೂಲ್ಸ್. ನಾನು ಅಷ್ಟೇ, ನಾನು ಯಾರ ಮಾತು ಕೇಳೋ ಮಗನೂ ಅಲ್ಲ. ಇಲ್ಲಿ ಅವಳ ಮಗ ಕೃಷ್ಣ ಜನ್ಮಾಷ್ಟಮಿ ಕೃಷ್ಣನ್ ಡ್ರೆಸ್ ಹಾಕೊಂಡು ಕೃಷ್ಣನ್ ಥರ ಇರ್ಬೋದಂತೆ. ಗಂಡ ಹಂಗಿದ್ರೆ ಅವಳಿಗೆ ಆಗಕ್ಕಿಲ್ಲ, ಉರಿತದೆ. ಏನಿದು ಒಬ್ಬೊಬ್ರಿಗೆ ಒಂದೊಂದು ನ್ಯಾಯ? ಗಂಡನೇ. ಅಯ್ಯೋ, ನೀವು ರಾಂಗ್ ನಂಬರ್, ನಿಜವಾಗ್ಲೂ ರಾಂಗ್ ನಂಬರ್ ಕಾಲ್ ಮಾಡಿದ್ದೀರಾ. ದೇವರಾಣೆಗೂ ನೀವು ಪ್ರಭು ಅನ್ನೋ ಹೆಸರೇ ನನಗೆ ಗೊತ್ತಿಲ್ಲ. ನಿಮ್ಗೆ ಏನೋ ಪ್ರಾಬ್ಲಮ್ ಇರ್ಬೋದು, ಸಾಲ್ವ್ ಮಾಡ್ಕೊಳ್ಳಿ. ಓಕೆ, ನಿಮ್ಮ ಅಪ್ಪನಿಗೆ ಪ್ರಾಬ್ಲಮ್ ಇರೋದು. ಸರಿಯಾಗಿ ಮಾತಾಡ್ಬೇಕು. ಏನು? ನಮ್ಮ ಅಪ್ಪನ ವಿಷಯಕ್ಕೆ ಬಂದ್ರೆ ಮಗನೇ ಅಲ್ಲ ಉದ್ರಿಸ್ಬಿಟ್ಟು ಕೈ ಕೊಟ್ಬಿಡ್ತೀನಿ. ಹಂಗನ್ಕೊಂಡ್ ಬಂದ್ರೆ ಗ್ರಾಚಾರ ನೆಟ್ಗಿರಲ್ಲ. ಆಮೇಲೆ ನಾನ್ ನನ್ನ ಅಡ್ರೆಸ್ ಹೇಳ್ತೀನಿ, ನೀನ್ ನಿನ್ನ ಅಡ್ರೆಸ್ ಹೇಳು. ಯಾರು ಅಲ್ಲಿ ಉದ್ರಿಸ್ತಾರೆ, ಯಾರು ಕೈ ಕೊಡ್ತಾರೆ ಗೊತ್ತಾಯ್ತೈತೆ. ಓಹೋ, ಇಷ್ಟೊಂದು ಪೊಗ್ರಾ? ಪೊಗ್ರು ಇಲ್ಲ, ಎಂತದೂ ಇಲ್ಲ. ಸರಿಯಾಗಿ ಮಾತಾಡಿದ್ರೆ ಸರಿ. ಯಾರು ಅನ್ಕೊಂಬಿಟ್ಟಿದ್ಯಾ? ನನ್ ಯಾರು ಅನ್ಕೊಂಬಿಟ್ಟಿದ್ಯಾ? ಯಾರಾದ್ರೂ ನಾನ್ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ತಲೆ ಕೆಡಿಸ್ಕೊಳ್ಳಿಲ್ಲ ಅಂದ್ರೆ ಚೆಚ್ಕೊಂಡು ನಿಮ್ಮನ್ ಸೇರ್ಕೋ, ಅಡ್ಮಿಟ್ ಆಗು. ಬೇಕಾದ್ರೆ ನಾನೇ ರೆಕಮೆಂಡ್ ಮಾಡ್ತೀನಿ. ನಂಗೆ ನಿಮ್ಮನ್ಸಲ್ಲಿ ಎಲ್ಲರೂ ಪರಿಚಯ ಇದಾರೆ. ನಾನೇ ರೆಕಮೆಂಡ್ ಮಾಡ್ತೀನಿ, ಹೋಗಿ ಸೇರ್ಕೋ. ಒಬ್ರು ತಲೆ ಕೆಟ್ಟೋಗಿರೋರ್ಗೆ ದಾರಿ ತೋರಿಸಿದೀನಿ ಅಂತನಾದ್ರೂ ದೇವ್ರ ಪುಣ್ಯ ಕೊಡ್ತಾನೆ. ಈ ತರ ತಲೆ ಕೆಟ್ಟಂಗೆ ಏನೇನೋ ಮಾತಾಡ್ಬೇಡ. ನಾವು ಸಾಕಾಗ್ ಬಂದಿರ್ತೀವಿ, ಆಟೆ ಹೊಡ್ಕೊಂಡು ಕುತ್ಕೊಂಡು ಬಂದಿರಲ್ಲ, ಕೆಲಸ ಮಾಡ್ಬಿಟ್ಟು ಬಂದಿರ್ತೀವಿ. ಮಡ್ಗು ಫೋನ್ ಹೋಗಿ ಹೋಗಿ ಎಲ್ಲ ಪರಿಚಯ ಆಗೋಗಿರ್ತಾರೆ. ಅದಕ್ಕೆ ಮತ್ತೆ ಬನ್ನಿ. The person you have called is speaking to someone else. ನಮ್ಮ ಯಜಮಾನ್ರ ಜೊತೆ ಮಾತಾಡಿರಪ್ಪ, ಕಾನ್ಫರೆನ್ಸ್ ಆಗ್ತೀನಿ. 1 ನಿಮಿಷ. ಅಲ್ಲ, ಅವ್ರ ಡ್ಯಾಡಿ ಜೊತೆನೂ ಮಾತಾಡ್ತೀನಿ. ನನ್ಗೇನು ಹೆದರಿಕೆ ಇಲ್ಲ. ಹಲೋ, ಏನು?
ಸಿದ್ದಪ್ಪ ಸಿದ್ದಪ್ಪ ನೋಡಿ ಇಲ್ಲಿ ಅದ್ ಯಾರೋ ಫೋನ್ ಮಾಡ್ಬಿಟ್ಟು ಏನೋ ಅವ್ರ ಸಂಸಾರ ಹಾಳಾಗ್ಬಿಟ್ಟೈತೆ ಅಂತ ಕೃಷ್ಣನ್ ಡ್ರೆಸ್ ಅಂತೆ ಏನೇನೋ ಕತೆ ಹೇಳ್ತಾವ್ ನನ್ನ ಹತ್ರ. ಹಲೋ ಯಾರು ಸರ್? ಅಲ್ಲ ಈ ಅಮ್ಮ ಏನು ಸಾರ್ ಅಂತ ಬೇರೆ ಮಾತಾಡಿ, ನಮ್ಮ ಅಪ್ಪನ ಬಗ್ಗೆ ಏನೇನೋ ಮಾತಾಡ್ತಾನೆ, ಅವ್ನ ಸಾರ್ ಅಂತ ಬೇರೆ ಕರೀರಿ. ಸರಿಯಾಗಿ ನೆಟ್ಟಿಗೆ ಮಾತಾಡ್ಬೇಕು, ನಾನು ಮಾತಾಡ್ತಾ ಇದ್ದೀನಿ ತಾನೆ. ಏನ್ ಮಾತಾಡೋದು? ನಮ್ಮ ಅಪ್ಪನ ತಂಟೆಗೆ ಬಂತು ಅಂತಂದ್ರೆ ನನ್ ಗಂಡನ್ನೇ ಬಿಡಲ್ಲ, ನಿನ್ ಬಿಡ್ತೀನ. ಮಾತಾಡೀಗ ಸಿದ್ದಪ್ಪ. ಹಲೋ ನೋಡಿ ಏನ್ ಸರ್ ಈ ಅಮ್ಮನ ಬಾಯಿನ ಬೊಂಬಾಯಿನ ಹಿಂಗ್ ಮಾತಾಡ್ತಾವ್ರಲ್ಲ ಅವಾಗಿಂದ? ಯಾರ್ರೀ ಮಾತಾಡ್ತಾ ಇರೋದು? ಅವ್ರನ್ನ ಕೇಳಿ ಫಸ್ಟ್, ಊರೆಲ್ಲ ಮಾತಾಡ್ಬಿಟ್ಟು ನಿಮ್ಗೆ ಲೈನ್ ಹಾಕೋರಲ್ಲ. ನಿಮ್ ಪ್ರಾಬ್ಲಮ್ ಏನು ಹೇಳ್ರಿ? ನಂದೆಲ್ಲ ಪ್ರಾಬ್ಲಮ್. ನಿಮ್ ಜೊತೆ ಮಾತಾಡ್ತಿದ್ನಾ, ಯಾವ್ದೋ ಅನ್ನೋನಿಗೆ ಕಾಲ್ ಬಂತು. ನಾನು ಯಾವ್ದೋ ಅನ್ನೋನ್ ಅಂತಂದ್ರೆ ಏನೋ ಎಮರ್ಜೆನ್ಸಿ ಇರುತ್ತೆ ಅಂತ ಹೇಳಿ ತಗೊಂಡ್ರೆ ಹುಷಾರಾದ್ರು ಅಂತಂದೆ. ಆಮೇಲೆ ಮೆಂಟ್ಲ್ ಆಸ್ಪತ್ರೆ ಅದು ಇದು ತಲೆ ಕೆಟ್ಟೋಗ್ಬಿಟ್ಟೈತೆ, ಸಂಸಾರ ಹಾಳು ಮಾಡ್ತಿದ್ಯಾ, ಅದು ಇದು ಆಳುಗಳು ಮಾತಾಡ್ತಾನೆ. ಅಲ್ಲ ಇದ್ಯಾಕೆ ಇವ್ರು ಹಿಂಗಾಡ್ತಾವ್ರಲ್ಲ ಈ ಅಮ್ಮ? ಅಮ್ಮ ಗಿಮ್ಮ ಅಂತ ಅನ್ಬಿಡಿ. ಏನ್ ಹೇಳಿ ನಿಮ್ದು ಫಸ್ಟ್ ಮರ್ಯಾದೆ ಕಟ್ಟೆ ಮರ್ಯಾದೆ. ಅಲ್ಲ ಇವರು ಕೊಟ್ಟಿರೋ ಬದನೆಕಾಯಿ ಮರ್ಯಾದೆ ನನಗೂ ಗೊತ್ತು. ಅವಾಗಿಂದ ನಿಮ್ಮ ಮುಂದೆ ಹೆಂಗ್ ಮಾತಾಡ್ತಾರೆ ಅವನು ಇವನು ಅನ್ಕೊಂಡು. ಅಲ್ಲು ಕಿತ್ತಿ ಎಣಿಸ್ಕೊಳಕ್ ಕೊಟ್ಬಿಡ್ತೀನಿ. ನೋಡಿ ನೋಡಿ, ಸರಿಯಾಗಿ ಮಾತಾಡು. ಇದು ಮಾತಾ ಇವ್ರೆ, ನೀವು ಮಧ್ಯದಲ್ಲಿ ಇದ್ದೀರಲ್ಲ, ಹೇಳಿ. ಬದನೆಕಾಯಿ ಅಂತಲ್ಲ ಇನ್ನೇನ್ ಮತ್ತೆ? ನೀವು ಸಾರ್ ಪಾರ್ ಅಂತ ಮಾತಾಡ್ಬೇಡಿ, ಮಂಡ್ಯ ಭಾಷೆಲಿ ಸರಿಯಾಗಿ ಕೂಗಿರಿ, ಅವಾಗ ಮುಚ್ಕೊಂಡ್ ಮಡಗ್ತಾನೆ ಫೋನು. ಏನ್ ಮುಚ್ಕೊಂಡು? ಏಯ್ ಬೇಡ, ಬುಟ್ಕೊಂಡಿದ್ರಲ್ಲಿ ಬಂದು ಕುಂಬಳಕಾಯಿ ಹೊಡಿರಿ. ಕುಂಬಳಕಾಯಿ ಎಲ್ಲ ನಿಮ್ ತಲೆ ಬುರುಡೆ ಹೊಡಿತೀನಿ ಬಂದ್ರೆ. ಇದೇ ರೀ ಅಮ್ಮ ಒಳ್ಳೆ ಮಾರಿ ಮುಟ್ಟು ಹೊಡೆದಂಗೆ ಆಡ್ತಾವ್ರಲ್ಲ. ಸ್ವಲ್ಪ ಸಮಾಧಾನವಾಗಿ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಇವಾಗ. ಹಲೋ, ನೀನ್ ಇಷ್ಟು ಮಾತಾಡ್ತಿದ್ಯಲ್ವಾ, ನೀನ್ ನಮ್ಮೂರಿಗೆ ಬಂದ್ ಮಾತಾಡು. ನನ್ ಬಗ್ಗೆ ಒಂದೇ ಒಂದ್ ಸಣ್ಣ ಮಾತಾಡು. ನಿನ್ ಕೈ ಕಾಲ್ ಮೂಟೆ ಕಟ್ಲಿಲ್ಲ ಅಂತಂದ್ರೆ ಆಮೇಲೆ ಕೇಳ್ಕೊ. ನಂದು ನಿಂದೇನೆ. ಏನ್ ಎದುರಿಸ್ತಾ ಇರೋದ ಫೋನಲ್ಲಿ? ಎದುರಿಸ್ತಾ ಇರೋದಲ್ಲ, ನಿಂಗೆ ಏನಾಗ್ಬೇಕು ಹೇಳು. ನೋಡು, ಪ್ರಭು ಅಂತಂದ್ರೆ ನನ್ಗೆ ಗೊತ್ತೇ ಇಲ್ಲ. ನನ್ಗೆ ಇಡೀ ಇದ್ರಲ್ಲೇನೆ ಪ್ರಭು ಅನ್ನೋರು ಯಾರು ನಂಗೆ ಪರಿಚಯ ಇಲ್ಲ. ನಿಂಗೆ ಏನಾಗ್ಬೇಕು? ಹಿಂಗೆ ಅವಾಗ್ಲೇ ತಣ್ಣಗ್ ಮಾತಾಡಕ್ ಏನ್ ದೊಡ್ಡ ರೋಗ ಬಂದಿತ್ತಲ್ಲ? ದೊಡ್ಡ ರೋಗ, ಆ ದೊಡ್ಡ ರೋಗ ಬಂದಿತ್ತಲ್ಲ ನಿನ್ಗೆ. ಆ ದೊಡ್ಡ ರೋಗ ನನ್ಗೂ ಬಂತು. ಫೋನಲ್ಲಿ ಮಾತಾಡ್ಬಿಟ್ನಲ್ಲ ನಿನ್ ಜೊತೆ, ಅದಕ್ಕೆ ಬಂತು. ಈಗ ಏನ್ ಪ್ರಾಬ್ಲಮ್? ನಿನ್ ಪ್ರಾಬ್ಲಮ್ ಏನು? ಏನ್ ಸೊಲ್ಯೂಷನ್ ಏನ್ ಬೇಕು? ಏನಾದ್ರೂ ಹೆಲ್ಪ್ ಬೇಕಾ? ಇಷ್ಟು ಮೂರು ಪ್ರಶ್ನೆ ಕೇಳಿದೀನಲ್ವಾ, ಅದಕ್ಕಷ್ಟೇ ಉತ್ತರ ಕೊಟ್ಬಿಟ್ಟು ಕಟ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಏನ್ ಒಯ್ತಾ ಇರ್ಬೇಕು ಇವೆಲ್ಲ ಜಾಸ್ತಿ ಆಯ್ತು ಮಾತಿದು. ನನ್ಗೆ ಫಸ್ಟೇ ನನ್ ತಲೆ ಕೆಟ್ಟೋಗೈತೆ. ಆಫೀಸಿಂದ ಬಂದಿದ್ದೀನಿ, ನನ್ಗೆ ಜಾಸ್ತಿ ಮಾತಾಡಕ್ಕಾಗಲ್ಲ. ಮಾತಾಡಕ್ಕಾಗದೆ ಇಷ್ಟು ಮಾತಾಡಿದ್ದ? ಅದೆಲ್ಲ ನನ್ ಬಿಟ್ಟಿದ್ದು, ನಾನು ಎಷ್ಟಾದ್ರೂ ಮಾತಾಡ್ತೀನಿ. ನಿಂಗೆ ಏನಾಗ್ಬೇಕಾಗೈತೆ ಹೇಳು? ಏನ್ ಬೇಕು ನಿನ್ಗೇನು? ನಿನ್ ಅವಶ್ಯಕತೆ ಏನು ಹೇಳು? ನಾನು ಕಾಲ್ ಮಾಡಿದ್ಯಲ್ವಾ, ನಿಂಗೆ ಏನಾಗ್ಬೇಕು ಹೇಳು? ಮತ್ತೆ ಒತ್ತಿ ಹೇಳ್ತಾ ಇದೀನಿ, ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್ ಅನ್ಬಿಟ್ಟು. ಆಯ್ತು ಅಣ್ಣ, ಏನಾಗ್ಬೇಕಣ್ಣ? ಹಂಗ್ ಬರ್ಬೇಕು ದಾರಿಗೆ. ಮೋಸ್ಟ್ಲಿ ಇವ್ನು ಅಜಯ್ ಇರ್ಬೇಕು, ಅದಕ್ಕೆ ನಾಟಕ ಆಡ್ತಾನೆ. ಕಪ್ಪೆರಾಯ ಬಂದ್ರೆ ಮನೆಗೆ ತುಳ್ದಾಕ್ಬಿಡ್ತೀನಿ. ಏನ್ ಈರುಳ್ಳಿನ ಆಲೂಗೆಡ್ಡೆನ ನಾನು ತುಳಿಯಕ್ಕೆ? ತುಳಿತೀನಿ, ಗೊತ್ತಾಯ್ತೈತೆ ಅಕ್ಕ ಯಾರು ಅಂತ. ನಾಳೆ 7 ಮಧ್ಯಾಹ್ನಕ್ಕೆ ಎದ್ರೆ ಒದೆ ಬೀಳ್ತವೆ ಮಗ್ನೆ. ದೇವಸ್ಥಾನಕ್ಕೆ ಹೋಗ್ಬೇಕು, ಬೆಳಗ್ಗೆ ಬೇಗ ಸ್ನಾನ ಮಾಡ್ಕೊಂಡು ರೆಡಿ ಆಗತ್ತೆ. ಹೋಗಲ್ಲ. ನಾನು ನೆನ್ನೆನೆ ಹೇಳಿದ್ದೀನಿ, ನಿನ್ ನಾಟಕ ಗೀತ ಆಡ್ತು ಅಂತಂದ್ರೆ ನೆನ್ನೆ ನೈಟ್ ಕೀ ತೆಗದ್ನಲ್ಲ, ಬಾಕು ತೆಗದ್ನಲ್ಲ, ಹಂಗ್ ತೆಗಿಯಲ್ಲ, ಹೊರಗಡೆನೆ ಬಿದ್ದಿರ್ಬೇಕಾಯ್ತೈತಿ ನೀನು. ಹೌದಾ? ಇದೇ ಮಾತಾ? ನೀನ್ ನಾಳೆ ಬತ್ತಿಯಾ ಬರಲ್ಲ ಅಷ್ಟೇ, ಜಾಸ್ತಿ ಮಾತಾಡ್ಬೇಡ. ನಿಮ್ಮ ಅಪ್ರಾಣ ಅಜಯ್ ಇದಲ್ಲ ವಾಯ್ಸ್ ಇದು. ಅವನೇ ಅಜಯ್. ನಿಮ್ ಕಿವಿಗೆ ಎಲ್ಲಾ ವಾಯ್ಸು ಅಜಯ್ ತರನೇ ಕೇಳಿಸ್ತದೆ. ನನ್ ತಮ್ಮ ಅವನು. ನಾನೇನ್ ಮಾಡ್ಲಿ ಅದಕ್ಕೆ? ಹಲೋ ಸಿದ್ದಪ್ಪ, ಯಾರು ನಿಮ್ಗೆ? ಯಾರಾದ್ರೂ ಗೊತ್ತಿರೋರ? ಏನೋ ಒಂಥರ ಮಾತಾಡ್ತಾರ, ಅವಾಗಿಂದ ಯಾರೋ ಪರಿಚಯ ಇದ್ದವ್ರು ಇರ್ಬೇಕು ನೋಡಿ. ಈ ಡೌಗಳೆಲ್ಲ ಬಿಟ್ಬಿಡಿ ಆಯ್ತಾ? ಯಾರೋ ರಾಂಗ್ ನಂಬರ್ ಕಾಲ್ ಮಾಡೋನೆ, ಸುಮ್ನೆ ತಲೆ ರಾಂಗ್ ನಂಬರ್ ಅಲ್ಲ, ಕರೆಕ್ಟ್ ಆಗಿ ಮಾಡಿರೋದು. ಉಷಾ ಅವ್ರೆ, ನಿಮ್ ಜೊತೆ ಮಾತಾಡ್ತಿರೋ ನನ್ನ ಹೆಸರು RJ ಸುನಿಲ್ ಅಂತ. ಹೇಳೋಷ್ಟು ಕಟ್ ಮಾಡ್ಬಿಡ್ತಾರಲ್ಲ. The person you have called is speaking to someone else. ಸಿದ್ದಪ್ಪ, ಏನ್ ಬಂದಿರೋದು ನಿಮ್ ಮೊಬೈಲ್ಗೆ? ಪಟಾರ್ ಅಂತ ಹಿಂಗ್ ಕಟ್ ಮಾಡ್ತಿರಲ್ಲ. ನೋಡು, ನನ್ ತಮ್ಮ ಅನ್ಕೊಂಡ್ ಮಾತಾಡ್ದೆ, ಅವನು ವಾಯ್ಸ್ ಚೇಂಜ್ ಮಾಡ್ಕೊಂಡ್ ಮಾತಾಡ್ತಾನ ಒಂದೊಂದ್ಸಲ. ನೀನ್ ಅವನಲ್ಲ ಅಂತ ಗೊತ್ತಾಯ್ತಲ್ಲ, ನೀನ್ ಯಾವ ಬಡ್ಡಿ ಅಂತ ಹೇಳಿ ಫಸ್ಟ್. ಉದ್ದ ಆಯ್ತೈತ್, ನಾಲ್ಗೆ ಕಟ್ ಮಾಡ್ಬಿಡ್ತೀನಿ ಬಂದ್ರೆ. ಯಾವ ಉದ್ದ ಹೇಳು? ನಾಲ್ಗೆ. ನಿಜವಾಗ್ಲೂ ನನ್ ಬಗ್ಗೆ ನಿನಗ್ ಗೊತ್ತಿಲ್ಲ. ಒಂಚೂರ್ ಗೊತ್ತಾದ್ರೆ ಏನಿಸ್ತೀನಿ ಕಂಬಿನ. ಯಾವ ಏರಿಯಾ ಅಂತ ಹೇಳು, ಹಿಂಗೆ ಲೈನಲ್ಲಿ ಇರ್ಬೇಕಾದ್ರೆ ಎಣ್ಸಕ್ಕೆ ಕಳಿಸ್ತೀನಿ. 1 2 ಅಂತ ಹೇಳು, ಎಣಿಸ್ಕೊ ಕುತ್ಕೋಬೇಕು ನೀನು. ಅಲ್ಲ ಮೈಸೂರಲ್ಲಿ ಯಾವ ಏರಿಯಾ? ಮೈಸೂರು ಅಂದ್ರೆ ಮೈಸೂರು ಅರಮನೆಯಲ್ಲಿ ಇದೆಯಾ ನೀನು? ಅರಮನೆ ಅಡ್ರೆಸ್ ಕಳಿಸ್ಲಾ ಪೊಲೀಸವ್ರನ್ನ? ಓಹೋ, ಪೊಲೀಸ್ ಕಳ್ಸಕ? ಯಾವ ಏರಿಯಾ? ಮೈಸೂರೇ ನಮ್ಮ ಏರಿಯಾ. ಕಳಿಸ್ತೀನಿ. ಏನ್ ಮಾತಾಡಿದ್ಯಾ? ಅದಕ್ಕೆ ಹತ್ರಷ್ಟು ಹೇಳ್ಬಿಟ್ಟು ಕಳಿಸ್ತೀನಿ.
ಓಹೋ ಹೋ ಹೋ ಹಿಂಗೆ ಇಲಿ ಹೋಯ್ತು ಅಂದ್ರೆ ಹುಲಿ ಡ್ಯಾನ್ಸ್ ಮಾಡ್ಕೊಂಡು ಹೋಯ್ತು ಅನ್ನೋದು. ನಿನ್ ಹಂಗ್ ಮಾಡಿದ್ರೆ ನಿನ್ ಮಾಡಕ್ ಕೆಲ್ಸ ಇರಲ್ವಲ್ಲ. ನಿನ್ ನಮ್ ತರ ಗೇಯಕ್ ಹೋಗಿ ಸಂಜೆ ಬಂದಿದ್ರೆ ಗೊತ್ತಾಗೋದು. ಮಾಡಕ್ ಕೆಲ್ಸ ಇರಲ್ವಲ್ಲ. ಈಗ ನಾ ಅರ್ಧ ಗಂಟೆ ನಿನ್ ಜೊತೆ ಮಾತಾಡಿದ್ನಲ್ಲ, ನಮ್ಮ ಮನೆಯವ್ರು ಏನಂತ ತಿಳ್ಕೊಬೇಕು? ಕಾನ್ಫರೆನ್ಸ್ ಹಾಕಿಲ್ಲ ಅಂದ್ರೆ ಏನು ಆರ್ ಜೆ ಸುನಿಲ್ ಕಾಲ್ ಮಾಡಿದ ಕಾಗೆ ಹಾರಿಸ್ತಾ ಇದ್ದ ಅಂತ ತಿಳ್ಕೊತಾರೆ. ಇವ್ರಿಗೆ ಯಾರು ನಂಬರ್ ಕೊಟ್ಟಿದ್ ನಂದು? ನೀವಾ? ಒಂದು ಗೊತ್ತಿದ್ರು ಮಳ್ಮಳ್ಳಂಗಿದ್ರಿ. ಸರ್ ಹೌದು ಉಷಾ ಅವರೇ, ನಿಮ್ಮ ಹಸ್ಬೆಂಡ್ ನಿಮ್ ನಂಬರ್ ಕೊಟ್ಟಿದ್ದು ನಿಮ್ಗೆ ಕಾಗೆ ಹಾರಿಸಿ ಅಂದ್ಬಿಟ್ಟು. ಸರ್ ಮಳೆ ಬೇರೆ ಬರ್ತಾ ಇತ್ತು, ಕೋಪದಲ್ಲಿದ್ದೆ ನಾನು. ಇವ್ರು ಬೇರೆ ಬಂದಿಲ್ಲ, ಇನ್ನು ಲೇಟ್ ಆಗಿರ್ತಾರೆ. ಮಾರ ಮುಂತರ ಇದ್ದಿದ್ದು ಇದ್ದಕ್ಕಿದ್ದಂಗೆ ಗೌರವ ಮಾಡ್ಬಿಡೋದಲ್ವಾ? ಹಂಗೇನಿಲ್ಲ ಸರ್, ಗೊತ್ತಾಗ್ಲಿಲ್ಲ ನಾವು. ಅಲ್ಲ ಕಳಿಸ್ತೀರಾ ಪೊಲೀಸ್? ಸಾರಿ ಸರ್. ನನ್ನ ತಮ್ಮ ಒಬ್ಬ ಅಜಯ್ ಅಂತ ಅವನು ಹಂಗೆ ಆಡ್ತಾನೆ ಒಂದೊಂದ್ಸಲ. ಅವನು ಅನ್ಕೊಬಿಟ್ಟಿದ್ದೇವೆ. ವೆಲ್, ಸಖತ್ತಾಗಿರೋ ಇವತ್ತಿನ ಒಂದು ಟ್ರ್ಯಾಪ್ನಲ್ಲಿ ಮುಗಿಸ್ತಾ ಮುಂದಿನ ಬೊಂಬಾಟಾಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಕೊಡ್ತೀನಿ. ಅಲ್ಲಿವರೆಗೂ ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ನಗ್ತಾ ಹ್ಯಾಪಿ ಇದ್ದಾರೆ. ಇದು ನಿಮ್ಮ ಆರ್ ಜೆ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್ ಮಾಡಿ. ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil Prank Calls.